ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ. ಆಸೆ ಸೀರಿಯಲಲ್ಲಿ ಮನೆಯೆಲ್ಲರೂ ಕಾಫಿ ಕೊಡ್ತಾ ಇರ್ತಾಳೆ. ಬೆಳಗ್ಗೆ ಕೊಡುವಾಗ ರೋಹಿಣಿ ಅವರು ಬಂದು ಇಲ್ಲ ನನಗೆ ಇದು ನಾನು ಹೇಳಿದ್ದೆ ಒಮ್ಮಗ ಮಾಡಬೇಕು, ನನಗೆ ಯಾವ್ದು ಇಷ್ಟ ಅದೇ ಮಾಡಬೇಕು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ನಿನಗೇನು ಬೇಕು ಹೇಳಮ್ಮ ಅಂತ ಶಾಂತಿಗೆ ಹೇಳ್ತಾ ಇರ್ತಾಳೆ. ನಿನಗೇನು ಬೇಕು ಹೇಳು, ಮೀನಾ ಎಲ್ಲ ತಂದು ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಹೇಳಿದಾಗ ನನಗೇನಿಲ್ಲ ವೆಜಿಟೇಬಲ್ ಪಲಾವ್ ಬೇಕು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಹೇಳಿದಾಗ ನಾನು ಯಾಕೆ ಮಾಡಬೇಕು, ನಿಮ್ಮ ಕೈ ಇದ್ದಾವೆಲ್ಲ, ನೀವು ಮಾಡ್ಕೇರಿ ನೀವು ತಂದು ಅಂತ ಮೀನಾ ಅಂತಿರ್ತಾಳೆ. ಶಾಂತಿ ಅಂತಾಳೆ, ಏನಿಲ್ಲ ರೋಹಿಣಿ ಹತ್ರ ರೊಕ್ಕ ಅವರಪ್ಪ ಕೊಟ್ಟಿದ್ದ ರೊಕ್ಕ ಇದ್ದಾವಲ್ಲ, ಅದಕ್ಕೆ ಇವ್ರಿಗೆ ಗಂಡ ಹೆಂಡತಿಗೆ ನಿಂಬೆಹಣ್ಣು ಕುದೀತಿರೋ ಮಾಡ್ತಿದ್ದಂಗೆ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತಾಳೆ ಶಾಂತಿ. ಅದರಲ್ಲೇ ನಮಗೆ ಭಾಗ ಇದೆ, ನಾವು ಕೇಳ್ಬೋದಲ್ವಾ, ನಮಗೆ ಅದರಲ್ಲಿ ಭಾಗ ಇದೆ, ನಾವು ಕಿತ್ಕೋಬೋದು ಅಂತ ಮೀನಾ ಹೇಳ್ತಾ ಇರ್ತಾಳೆ. ನಾವು ಕಿತ್ಕೊಬೋದು, ಎಷ್ಟೊತ್ತು ಹಾಕಲ್ಲ, ಸುಮ್ಮನೆ ಇದ್ದೀವಿ ನಾವು, ಹೋಗಲ್ಬೇಡ ಅಂತ, ನೀವೇನೋ ತುಂಬ ಮಾತಾಡ್ತಿದ್ದೀರಾ ಅಂತ ಮೀನಾ ಅಂತ ಇರ್ತಾಳೆ. ಆಗ ರೋಹಿಣಿ ಶಾಂತಿ ಶಾಕ್ ಆಗ್ತಾರೆ. ಹೌದಲ್ಲ ರಂಗನಾಥ್ ಅವ್ರು ಅಂತಾರೆ. ಹೌದಲ್ಲ, ನಿಮ್ಮ ರೊಕ್ಕ ನಿಮ್ಮ ಇಷ್ಟ, ನೀವೇನೇನೋ ತಂದ್ಕೊಂಡು ಏನೇನೋ ಮಾಡ್ಕೇರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸೂರ್ಯ ತಲೆ ಒಂದೇಟು ಕುಕ್ಕಿ ಇದ್ದು ಹೇಳ್ತಾನೆ, ಹೋಗಿ ನೀನೇ ಕಾಯಿಗಡ್ಡೆ ತಂದ್ಕೊಂಡು ನೀವೇ ಮಾಡ್ಕೇರಿ, ನಿಮ್ಮ ಇಷ್ಟ ಅಲ್ಲ, ನಿಮ್ಮ ರೊಕ್ಕ ಕೊಟ್ಟು ನೀವೇ ತಂದ್ಕೊಂಡು ಮಾಡ್ಕೋಬೋದಲ್ವ, ನಮ್ಗೆ ಯಾಕೆ ಹೇಳ್ಕೊತೀರಿ, ನಮ್ಮ ಹೆಂಡ್ತಿ ಮಾಡೋಕ್ಕಲ್ಲ, ಏನೇನೋ ಮಾಡ್ಕೇರಿ ಅಂತ ಸೂರ್ಯ ಅಂತ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ಗೆ ರೊಕ್ಕ ಕೊಟ್ಟು ಹೋಗಿ ಮನೋಜ್ ತರಕಾರಿ ತಗೊಂಬ ಅಂತ ರೊಕ್ಕ ಕೊಟ್ಟಿರ್ತಾಳೆ. ರೊಕ್ಕ ಕೊಟ್ಟಿದ ಮೇಲೆ ಏನು ತರಬೇಕು ಅಂತ ಹೇಳ್ತಾ ಇರ್ತಾನೆ. ಯಾವಿವೋ ಒಂದು 4 ಕೇಸ್ ತಗೊಂಬಂದು 4 ಐಟಮ್ಸ್ ಅಂತ 4 ಐಟಮ್ಸ್ ತಗೊಂಬರ್ತಾನೆ. ಸ್ವಲ್ಪ ಹೊತ್ತಿದ ಮೇಲೆ ತಂದಮೇಲೆ ರೊಕ್ಕ ಏನು ಇಷ್ಟ ಆಯಿತಾ ಅಂತ ರೋಹಿಣಿ ಕೇಳ್ತಾ ಇರ್ತಾಳೆ. ಏನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಕೊಟ್ಟಿರೋದು ಇಷ್ಟೇ, ನಾನು ತಗೊಂಬಂದಿರೋದು ಇಷ್ಟೇ, ಎಲ್ಲ ಸರಿ ಇದೆನಾ ಅಂತ ಕೇಳ್ತಾ ಇರ್ತಾನೆ ಮನೋಜ್. ತರಕಾರಿ ರೇಟ್ ಇಷ್ಟ ಆಯಿತಾ ಅಂತ ಕೇಳ್ತಾ ಇರ್ತಾನೆ ರೋಹಿಣಿ. ಕೇಳಿದಾಗ ಮೀನಾ ನೋಡ್ರಿ ಇದು ಎಷ್ಟು ರೇಟ್ ಆಗಿದೆ, ಎಷ್ಟು ರೊಕ್ಕ ತಗೊಂಡಿದ್ದಾರೆ ಅಂತ, ಏನೆಲ್ಲ ಕನ್ಫ್ಯೂಸ್ ಇದೆಯಾ ಅಂತ ಮೀನಾ ಕೇಳ್ತಾ ಇರ್ತಾಳೆ. ಹೌದಲ್ವಾ ಅಂತ ಸೂರ್ಯ ನೋಡ್ತಾನೆ. ನೋಡಿದ್ಮೇಲೆ ತರಕಾರಿ ಶಾಪ್ ತಕ್ಕ ಹೋಗಿ, ಯಾಕೆ ಸರ್ ಇದು ರೇಟ್ ಆಗಿದೆ ಅಲ್ಲ, ಯಾಕೆ ಇಷ್ಟ ಆಗಿದೆ ಅಂತ ಅದು ಸೂರ್ಯ ಮೀನಾ ಕೇಳ್ತಾ ಇರ್ತಾನೆ. ಕೇಳುವಾಗ ಏನಿಲ್ಲಪ್ಪ, ನಾನು ಕೊಡ್ತಾ ಇದ್ದೀನಿ ರೊಕ್ಕ, ಸ್ವಲ್ಪ ಇದಕ್ಕೆ ನನಗೆ ಇಲ್ಲಿ ಕನ್ಫ್ಯೂಸ್ ಆಗಿದ್ದೆ, ನಿಮ್ಮ ತಮ್ಮ ಹಾಗೆ ಓಡಿ ಬಂದ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ ತರಕಾರಿ ಶಾಪು ಓನರು. ಸೂರ್ಯ ಮೀನಾ ಬಂದು ಮನೆಗೆ ಬಂದು ನಗ್ತಾ ಇರ್ತಾರೆ. ಯಾಕೆ ಏನೇನು ನಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾ ಇರ್ತಾಳೆ. ಏನಿಲ್ಲಮ್ಮ, ನಿಮ್ಮ ಗಂಡ ಮಾಡಿದ್ದಾನೆ ಒಂದು ಕೆಲಸ ಮಾಡಿದ್ದಾನೆ, ರೊಕ್ಕ ಇಸ್ಕೊಂಬರ್ಲಾರ್ದ ಹಂಗೆ ಓಡಿ ಬಂದ್ಬಿಟ್ಟಾನೆ, ಏನು ಅಷ್ಟು ಅರ್ಜೆಂಟ್ ಇತ್ತಾ ಅಂತ ಹೇಳ್ತಾ ಇರ್ತಾರೆ. ನಗ್ತಾ ಇರ್ತಾರೆ ಅವರೆಲ್ಲರೂ. ಆಗ ಅರ್ಥ ಆಗಿರುತ್ತೆ. ರೋಹಿಣಿ ಸಿಟ್ಟು ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಮನೋಜನ್ನು. ಇನ್ನು ಮೀನಾ ಚಾಕ್ ಹಿಡ್ಕೊಂಡೆ ನಿಂದಿರ್ತಾಳೆ. ಏನ್ರಿ ಇವತ್ತು ಏನು ಹಿಂಗೆ ಹಿಡ್ಕೊಂಡಿದೀಯಾ, ಯಾಕೆ ಚಾಕ್ ಹಿಡ್ಕೊಂಡಿದೀಯಾ ಅಂತ ಮೀನಾ ಸೂರ್ಯ ಕೇಳ್ತಾ ಇರ್ತಾನೆ ಮೀನಾನ. ಕೇಳುವಾಗ ಏನು ನನಗೆ ಗೊತ್ತಿಲ್ಲ, ಏನಿದೆಯಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಏನೋ ನಿನಗೆ ಗೊತ್ತಿಲ್ಲೇನ್ರಿ ಅಂತ ಮೀನಾ ಕೇಳ್ತಾ ಇರ್ತಾಳೆ. ಆಗ ಮೀನಾ ಸಿಟ್ಟು ಮಾಡಿಕೊಂಡು ಹೊರಗಡೆ ಹೋಗಿ ಕುಂದಿರ್ತಾಳೆ. ಕುಂತ್ಕೊಂಡ್ಮೇಲೆ ಸೂರ್ಯ ಕೇಳ್ತಾನೆ, ಅಪ್ಪ ಏನಪ್ಪ ಹೀಗೆ ಮಾಡ್ತಿದ್ದಾಳೆ, ಯಾಕೆ ಚಾಕ್ ಹಿಡ್ಕೊಂಡು ನಿಂತಿದ್ದಾಳೆ ಅಂತ ಕೇಳ್ತಾ ಇರ್ತಾಳೆ. ಸೂರ್ಯ ಕೇಳ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಏನಪ್ಪ ನೀನು ಅದು ಕೂಡ ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ತಾ ಇರ್ತಾನೆ ರಂಗನಾಥ್ ಅವರು. ಏನಪ್ಪ ನನಗೆ ಗೊತ್ತಿಲ್ಲ ಹೇಳು ಅಂತ ಹೇಳ್ತಾ ಇರ್ತಾನೆ. ಏನಿಲ್ಲಪ್ಪ, ಇವತ್ತು ನಿಮ್ಮ ಮದುವೆ ದಿವಸ ಅಂತ ಹೇಳ್ತಾ ಇರ್ತಾನೆ. ಹೋಗು ಮೀನಾ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ, ಹೋಗಿ ಸಮಾಧಾನ ಮಾಡೋಗ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ಇಲ್ಲಿ ನೋಡೆ ನನ್ನ ಬುಜ್ಜಿ ಎಲ್ಲ ನೋಡಿ, ಇಲ್ಲಿ ನನ್ನ ನೋಡು ಅಂತ ಕೇಳ್ತಾ ಇರ್ತಾನೆ. ಬಿಡ್ರಿ, ನನ್ನ ಮಾತಾಡ್ಸೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಇವತ್ತು ನಮ್ಮ ಮದುವೆ ದಿವಸ ಅಲ್ಲ, ನೀನು ಸಿಟ್ಟು ಮಾಡ್ಕೋಬೇಡ, ಸುಮ್ಮನೆ ಚೆನ್ನಾಗಿರೇ, ನಗ್ತಾ ಇರುವ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹೌದಾ, ನಿನಗೆ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ ಮೀನಾ. ಗೊತ್ತೇ, ನಿನಗೆ ಗೊತ್ತಾ ಇಲ್ಲೋ ಅಂತ ನಾನಾಗಿ ಮಾಡಿದೆ ಅಂತ ಸೂರ್ಯ ಅಂತ ಇರ್ತಾನೆ. ಓ ಹೌದಾ, ಹಂಗಾದ್ರೆ ಬಿಡಿ ಅಂತ ಹೇಳ್ತಾ ಇರ್ತಾನೆ ಮೀನಾ. ಆಯಿತು, ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಹೇಳಪ್ಪ ಹಂಗಾದ್ರೆ ಅಂತ ಕೇಳ್ತಾ ಇರ್ತಾಳೆ ಮೀನಾ. ಆಗ ಸೂರ್ಯ ಅಂತಿರ್ತಾನೆ, ಅದು ಅಂತ ಅಂತಿರ್ತಾನೆ. ಅವಾಗಲೇ ಮೀನಾ ಮತ್ತೆ ಸಿಟ್ಟು ಮಾಡ್ಕೊತಾಳೆ. ಮೀನಾ ಸೂರ್ಯ ಅನ್ವೆಸ್ಟಡಿಗೆ ಯಾರ್ಯಾರು ಗೆಸ್ಟ್ ಬರ್ತಾರೋ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.